ಹಲೋ ಹಲೋ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕಲಾಶ್ರೀ ವಿದ್ಯಾಶಂಕರ್ ಹಾಗೂ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿ ಅವರ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಇಂದು ಜೈ ಕರ್ನಾಟಕ ಪರಿಷತ್ನ ಆಶ್ರಯದಲ್ಲಿ ಕನ್ನಡ ಪರ ಕಾರ್ಯಕ್ರಮ, ಕನ್ನಡದ ಭಗವದ್ಗೀತೆ ಎಂದೇ ಖ್ಯಾತರಾದ DVGರವರ ಮಂಕುತಿಮ್ಮನ ಕಗ್ಗದ ಆಯ್ದ ಪದ್ಯಗಳ ಗಮಕ ವಾಚನ ಮತ್ತು ವ್ಯಾಖ್ಯಾನ. ಕಲಾ ಪ್ರಭಕಾರದ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟದ ಸಂಘಟನೆಗಳಿಗೆ ಕಾವ್ಯದ ಮೂಲಕ ಸಂದೇಶವನ್ನು ನೀಡಿ ಜನಜಾಗೃತಿಯನ್ನು ಮೂಡಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ಬೆಳೆಸಬೇಕು, ನಾಡು ನುಡಿ ಜನದ ಬಗ್ಗೆ ಎಲ್ಲರನ್ನೂ ಕೂಡ ಅಭಿಮಾನವನ್ನು ಬೆಳೆಸುವ ಹೆಜ್ಜೆಯಾಗಿ ಇಂದು ಮಂಡ್ಯದಲ್ಲಿ ಈಗ ನಿಮ್ಮ ಮುಂದೆ ಕನ್ನಡದ ಪರ ಮಂಕುತಿಮ್ಮನ ಕಗ್ಗದ ಆಯ್ದ ಕಗ್ಗಗಳ ವಾಚನ ಗಣಪತಿಯ ಪ್ರಾರ್ಥನೆಯೊಂದಿಗೆ ಆರಂಭವಾಗಲಿದೆ. ಈ ಒಂದು ಕಗ್ಗದ ಕಾರ್ಯಕ್ರಮದಲ್ಲಿ ವಿಶೇಷ ಏನೆಂದರೆ, ನಮ್ಮ ವ್ಯಾಖ್ಯಾನಕಾರರಾದ ಡಾಕ್ಟರ್ ಎಸ್ ಶ್ರೀನಿವಾಸ ಶೆಟ್ಟಿರವರ ಶ್ರೀನಿವಾಸನ ಕಗ್ಗ ಅದು ಕೂಡ ಪ್ರಸ್ತುತವಾಗಲಿದೆ. ಅವರು ವಿಶೇಷವಾಗಿ ಶ್ರೀನಿವಾಸ ಕಗ್ಗವನ್ನು ಜನತೆಗೆ ಅರ್ಪಿಸಿದ್ದಾರೆ. ಸಾಹಿತ್ಯದ ಪರಂಪರೆಯಲ್ಲಿ ವಿಶಿಷ್ಟವಾದ ಪದಗಳ ಜೋಡಣೆಯಿಂದ ಈ ಒಂದು ಶ್ರೀನಿವಾಸನ ಕಗ್ಗ ಎಲ್ಲರನ್ನ ಗಮನ ಸೆಳೆದು ಕನ್ನಡ ನಾಡಿಗೆ ಉತ್ಕೃಷ್ಟ ಕೊಡುಗೆಯಾಗಲಿ ಎಂಬ ಒಂದು ಹಾರೈಕೆಯಿಂದ ಈಗ ಕಾರ್ಯಕ್ರಮವನ್ನು ಗಣಪತಿಯ ಸ್ತುತಿಯೊಂದಿಗೆ ಆರಂಭಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅನುವು ಮಾಡಿಕೊಟ್ಟ ನಮ್ಮ ಆತ್ಮೀಯ ಸ್ನೇಹಿತರು, ಕಲಾ ಪೋಷಕರು, ಜೈ ಕರ್ನಾಟಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರಿಗೆ ಹಾಗೂ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮ ಆರಂಭ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಏಕದಂತಂ ಉಪಾಸ್ಮಹೇ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬ್ರಹ್ಮನೆಂದು ಜನಂ ಆವುದನು ಕಾಣದೊಡಮಳ್ತಿಯಿನ್ ನಂಬಿಹುದು. ಆವುದನು ಕಾಣದೊಡಮಳ್ತಿಯಿನ್ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಬಿಹುದಂತೆ
ಭಾವ ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ, ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ, ಕನ್ನಡದ ಉಪನಿಷತ್ತು ಅಂತ ಕರೀತಾರೆ, ಕನ್ನಡದ ಸುಭಾಷಿತ ಸಾಲ ಅಂತ ಕರೀತಾರೆ, ಅದರ ಗುಂಡೋಪನಿಷತ್ ಅಂತೂ ಕರೆದಿದ್ದಾರೆ. ಯಾಕಂದ್ರೆ ಗುಂಡಪ್ಪನವರು ಬರೆದಿರುವಂತ ಗುಂಡೋಪನಿಷತ್. ಯಾಕಂತಂದ್ರೆ ವೇದಗಳಲ್ಲಿರುವಂತಹ ಉಪನಿಷತ್ತಿನಲ್ಲಿರುವಂತಹ ಸುಭಾಷಿತಗಳಲ್ಲಿ ಇರುವಂತಹ ಎಲ್ಲ ಸಾರವನ್ನ ಅವರು 4 ಸಾಲುಗಳ ಪದ್ಯದಲ್ಲಿ, ಅಂದ್ರೆ ಚೌಪದಿಗಳು ಅಂತ ಕರೀತಾರೆ, ಅದನ್ನ ಮುಕ್ತಕಗಳು ಅಂತ ಕರೀತಾರೆ, ಅವುಗಳಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ದರ್ಶನ ಸಾಹಿತ್ಯಕ್ಕೆ, ಇಡೀ ಭಾರತಕ್ಕೆ ಕನ್ನಡದ ಕೊಡುಗೆ ಯಾವುದು ಅಂತ ಕೇಳಿದ್ರೆ ಮಂಕುತಿಮ್ಮನ ಕಗ್ಗ. ಪ್ರಾರ್ಥನಾ ಪದ್ಯದೊಂದಿಗೆ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಗೆ ವಿಜೇತರಾದಂತಹ ಸನ್ಮಿತ್ರರಾದಂತಹ ವಿದ್ಯಾಶಂಕರ್ ಅವರು ಈ ಸಮಾರಂಭಕ್ಕೊಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ. ವಿಷ್ಣು ಅಂತ ಹೇಳುವಂತಹದ್ದು ವಿಶ್ ಅನ್ನುವ ಪದದಿಂದ ಬಂದಿರುವಂತಹದ್ದು, ನಿಷ್ಪತ್ತಿ. ವಿಶ್ ಅಂದ್ರೆ ಏನು ಅಂತಂದ್ರೆ ಎಲ್ಲವನ್ನ ಆವರಿಸಿಕೊಳ್ಳುವುದು, ವ್ಯಾಪಿಸಿಕೊಳ್ಳುವುದನ್ನ ವಿಶ್ ಅಂತ ಕರೀತಾರೆ. ಹಾಗೆ ವಿಷ್ಣು ಅಂತ ಹೇಳುವಂತವನು ಎಲ್ಲವನ್ನ ಆವರಿಸಿಕೊಳ್ಳುವಂತಹ ಒಂದು ತಾಕತ್ತಿರುವಂತಹ ದೇವತೆ. ಹಾಗಾಗಿ ಅವರು ಮುಂದೆ ಹೇಳ್ತಾರೆ ನೋಡಿ, ಜೀವ ಜಡ ರೂಪ ಪ್ರಪಂಚವನದಾವುದೋ. ಜಗತ್ತಿನಲ್ಲಿ ಜೀವ ವಸ್ತುಗಳು ಮತ್ತು ಜಡ ವಸ್ತುಗಳು ಅಂತ 2 ತರದ ವಸ್ತುಗಳು ಇರ್ತಾವೆ. ಹಾಗಿದ್ರೆ ಜಡ ವಸ್ತುಗಳನ್ನ ಕೂಡ ಯಾಕೆ, ಅದರಲ್ಲಿ ಹೇಗಿರ್ತಾನೆ ಭಗವಂತ? ನಮ್ಮ ಸನಾತನ ಪರಂಪರೆ ಏನ್ ಹೇಳುತ್ತೆ ಅಂದ್ರೆ ಜೀವ ವಸ್ತುಗಳಲ್ಲಿ ಮಾತ್ರ ಅಲ್ಲ, ಜಡ ವಸ್ತುಗಳಲ್ಲಿ ಕೂಡ ಭಗವಂತ ಇರ್ತಾನೆ ಅಂತ. ಅಪ್ಪನಿಗೆ ವಿರೋಧಿ ಆಗ್ತಾನೆ, ಅಪ್ಪ ಹೇಳಿದ್ರೆ ಕೇಳೋದಿಲ್ಲ, ವಿರೋಧ ಮಾಡ್ತಾನೆ. ನನ್ ಭಾಗ ಕೊಟ್ಬಿಡು, ನನಗೆ ಗೊತ್ತ ಹೆಂಗ್ ಬದುಕೋದು ಅಂತ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ. ಈ ಲೋಕದಲ್ಲಿ ಅಂತವು ಬೇಕಾದಷ್ಟು ಸಿಗುತ್ತೆ. ಅದಕ್ಕೆ ಕಾರಣ ಏನು? ಪುನಃ ಅದೇ ಅಹಂಕಾರ. ಎಲ್ಲಿಯವರೆಗೆ ಈ ಬಂಧನ ಇರುತ್ತೆ, ಅಪ್ಪ ಮಕ್ಕಳು ಅನ್ನುವಂತ ಸಂಬಂಧ ಎಲ್ಲಿವರೆಗೆ ಚೆನ್ನಾಗಿರುತ್ತೆ ಅಂದ್ರೆ ಅಹಂತೆಯು ಮೊಳೆಯುವನಕ, ಅಹಂಕಾರ ಮೂಡುವವರೆಗೆ ಮನಸ್ಸಲ್ಲಿ. ಏನು ಬಾಲಲೀಲೆಗಳನ್ನ ನೋಡ್ತಾ, ಮಕ್ಕಳ ಮುದ್ದು ಮುದ್ದು ಮಾತುಗಳನ್ನು ಕೇಳ್ತಾ ಖುಷಿ ಪಡ್ತಾ ಇದ್ದಂತ ತಂದೆ ಇವನೇ ಮಾತಾಡ್ತಿರೋದ, ಇದು ಹಿಂಗ್ ಮಾತಾಡ್ತಾನಲ್ಲ ಅನ್ನೋದು ಅರ್ಥ ಆಗುವಾಗ ಅವನ ಅಂತರಂಗದ ಒಳಗೆ ಅಹಂಕಾರದ ವೃಕ್ಷ ಬೆಳೆದು ನಿಂತು ಬಿಟ್ಟಿದೆ. ತಂದೆ ಯಾರು, ಮಕ್ಕಳ ಅಹಂಕಾರ ಮೂಡಿದ ಮೇಲೆ ತಂದೆ ಯಾರು, ಮಕ್ಕಳು ಯಾರು, ಬಂದ ಮುರಿಯುವುದು ಬಳಿಕ ಸಂಬಂಧವೇ ಮುಗಿದು ಹೋಗ್ತದೆ. ಇತಿಹಾಸದ ಉದ್ದಕ್ಕೂ ನಮ್ಗೆ ಉದಾಹರಣೆಗಳು ಸಿಗ್ತವೆ. ಶಹಜಾನನ ಅಂತ್ಯಕಾಲದಲ್ಲಿ ಔರಂಗಜೇಬ ಅಪ್ಪನನ್ನ ಹೆಡಮುರಿ ಕಟ್ಟಿ ತಗೊಂಡೋಗಿ ಅವನೇ ಕಟ್ಟಿರುವಂತಹ ತಾಜ ಮಹಲಿನ ಒಂದಷ್ಟು ದೂರದಲ್ಲಿ ಆ ನದಿಯ ಇನ್ನೊಂದು ದಡದಲ್ಲಿರುವಂತಹ ಸೆರೆಮನೆಯಲ್ಲಿ ತಗೊಂಡೋಗಿ ಬಚ್ಚಿ ಅವನು ಬರೀ ಕಿಟಕಿಯಿಂದ ತಾನು ಕಟ್ಟಿದ ತಾಜ ಮಹಲನ್ನ ನೋಡಬಹುದಷ್ಟೇ. ವಿಚಿತ್ರವಾದಂತಹ ಶಿಕ್ಷೆಯನ್ನ ಕೊಟ್ಟು ಅವನಿಗೆ ಸೆರೆಮನೆಯಲ್ಲಿ ಕೂಡಿಟ್ಟ. ಇಂಥ ಬೇಕಾದಷ್ಟು ಉದಾಹರಣೆಗಳು ನಮ್ಗೆ ಸಿಗ್ತವೆ ತಂದೆ ಮಕ್ಕಳದ್ದು. ಇನ್ನು ನಮ್ಮ ಹೊಯ್ಸಳರ ದೊರೆ ಒಬ್ಬ, ಅವನ ಮಗನೇ ತಂದೆಯ ವಿರುದ್ಧ ಯುದ್ಧ ಮಾಡ್ತಾನೆ ಅಂತ ಒಂದು ಪ್ರಸಂಗ ಕರ್ನಾಟಕದಲ್ಲೂ ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಗಮನಿಸಿದ್ರೆ ಏನು ಶಿವಾಜಿ ಇದ್ದಾನೆ, ಶಿವಾಜಿಯ ಮಗ ಇವತ್ತು ಸಂಭಾಜಿ ಸಿನಿಮಾ ಬಂದಿದೆ, ನೋಡಿರ್ಬೇಕು ನೀವು. ಅದ್ಭುತವಾದ ವೀರ ಆತನು, ಮುಂದಕ್ಕೆ ಸರಿಯಾಗ್ತಾನೆ. ಆದ್ರೆ ಒಂದು ಹಂತದಲ್ಲಿ ತಂದೆಯನ್ನ ವಿರೋಧಿಸಿ ತಂದೆಯ ವಿರುದ್ಧ ಸೈನ್ಯವನ್ನು ತಂದು ಯುದ್ಧ ಮಾಡಿದವನು ಶಿವಾಜಿಯ ಮಗ ಸಂಭಾಜಿ. ಹಾಗೆ ಇತಿಹಾಸದ ಉದ್ದಕ್ಕೂ ನಮಗೆ ಬಹಳಷ್ಟು ಉದಾಹರಣೆಗಳು ಸಿಗ್ತವೆ. ಆವಾಗ ಯಾವಾಗ ಅಹಂಕಾರ ನಿಂತು ಹೋಗುತ್ತೆ, ಆ ಅಹಂ ಅಂತ ಹೇಳುವಂಥದ್ದು ಕೆಳಗಿಳಿತದೆ, ಆಗ ಅವರಿಗೆ ನಿಜದ ಅರಿವಾಗ್ತದೆ. ಸಂಭಾಜಿಗೆ ಕೂಡ ನಿಜದ ಅರಿವಾದ ಮೇಲೆ ಬಂದು ಶಿವಾಜಿಯ ಜೊತೆಗೆ ಅವನ ಪಾದಕ್ಕೆ ಬಿದ್ದು ಬೇಡಿಕೊಂಡು ಮತ್ತೆ ಅವನ ಪಕ್ಷವನ್ನ ಸೇರ್ಕೊಳ್ತಾನೆ. ಮಾತ್ರ ಅಲ್ಲ, ಶಿವಾಜಿಯ ಮರಣ ನಂತರ ಆ ಮರಾಠ ವಂಶವನ್ನ, ಔರಂಗಜೇಬನನ್ನ ಎಷ್ಟು ಪ್ರಯತ್ನ ಮಾಡ್ತಾನೆ ಅವನು. ಔರಂಗಜೇಬ ಇವನನ್ನ ಪರಿವರ್ತನೆ ಮಾಡಬೇಕು ಮುಸ್ಲಿಂ ಮತಕ್ಕೆ ಅಂತ. ಆದ್ರೆ ದೇಹವನ್ನ ಚಿತ್ರ ಹಿಂಸೆ ಕೊಟ್ಟು ಚೂರು ಚೂರು ಮಾಡಿದ್ರು ಕೂಡ ಅವನು ಒಂದೇ ಒಂದು ಮಾತು ಮುಸ್ಲಿಂ ಆಗ್ತೀನಿ ಅಂತ ಒಪ್ಕೊಂಡಿದ್ರೆ ಅವನು ಚಕ್ರವರ್ತಿ ಆಗಿರ್ಬೋದಾಗಿ. ಆದ್ರೆ ಆತ ಯಾವುದೇ ಕಾರಣಕ್ಕೂ ಕೂಡ ಧರ್ಮವನ್ನ ಬಿಟ್ಟು ಹೋಗೋದಿಲ್ಲ ಅಂತ ಮಾಡ್ತಾನೆ.
ಅವನನ್ನ ಚಿತ್ರ ಹಿಂಸೆ ಕೊಟ್ಟು ಔರಂಗಜೇಬ ಕೊನೆಗೆ ಕೊಲ್ತಾನೆ. ಆ ಕೊಲೆಗೆ ಸೇಡಾಗಿ ಮರಾಠರು ಆಮೇಲೆ ಅದೇ ರೀತಿ ಸೇಡನ್ನ ತೀರ್ಸ್ಕೊಳ್ತಾರೆ ಮಗಳರ ಮೇಲೆ. ಆದ್ರೆ ಯಾವಾಗ ತಂದೆ ಮಕ್ಕಳು ಎಲ್ಲ ಸಂಬಂಧ ಎಲ್ಲಿಯವರೆಗೆ ಚೆನ್ನಾಗಿರುತ್ತೆ ಅಂತಂದ್ರೆ ಅಹಂಕಾರ ಒಡೆಯುವವರೆಗೆ ಅನ್ನುವ ಸಂದೇಶವನ್ನು ನಾವಿಲ್ಲಿ ಕಾಣಬಹುದು. ಉರಿಯುತ್ತಿರ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ, ಉರಿಯುತ್ತಿರ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ, ನರಕ ಬೆದೆಯಲ್ಲಿ ನೆಲೆಸೆ ನಿದ್ದೆಗಡೆಯಲ್ಲಿ, ನರಕ ಬೆದೆಯಲ್ಲಿ ನೆಲೆಸೆ ನಿದ್ದೆಗಡೆಯಲ್ಲಿ, ಹೊರಿಸಲೊಪ್ಪುದೇ ನರರು ಮತ್ಸರಿಯ ಸಂಕಟದ, ಹರಿಸಲೊಪ್ಪುದೇ ನರರು ಮತ್ಸರಿಯ ಸಂಕಟದ, ಕರುಬಿದನ ಹರಿಪೊರೆಗೆ, ಕರುಬಿದನ ಹರಿಪೊರೆಗೆ ಮಂಕುತಿಮ್ಮ. ಕರುಬಿದವನ ಮನೆ ಬರೀ ಮನೆ ಅಂದ್ರು ಹಳ್ಳಿಯಲ್ಲಿ ಅಲ್ಲ ಹಿರಿಯರು. ಕರುಬಿದವನಿಗೆ ಕೊನೆ ಉಳಿಯೋದೇನು, ಬರೀ ಮನೆ ಮಾತ್ರ, ಎಲ್ಲ ನಾಶ ಆಗಿ ಹೋಗುತ್ತೆ. ಯಾಕಂತಂದ್ರೆ ಶಿವಶರಣರು ಅದನ್ನು ತುಂಬಾ ಚೆನ್ನಾಗಿ ಹೇಳಿದ್ರು. ಹೊಟ್ಟೆ ಕಿಚ್ಚು ಅಂತ ಹೇಳುವಂತಹದ್ದು ಮನುಷ್ಯನಿಗೆ 6 ಜನ ಶತ್ರುಗಳಲ್ಲಿ ಷಟ್ ವೈರಿಗಳು ಅಂತ ಕರೆದು, ಪಂಡಿತರಿಂದ ಕಲಿತದ್ದು ಇವೆಲ್ಲವೂ ಸೇರಿ ಅವರನ್ನ ಒಬ್ಬ ಸರ್ವಜ್ಞನನ್ನಾಗಿ ರೂಪಿಸ್ತದ್ದು. ನೋಡಿ ಸುಂದರವಾದ ಪದ್ಯ. ತೃಣಕ್ಕೆ ಹಸಿರೆಲ್ಲಿ ಅದು, ನೋಡಿ ಸತ್ಯಕ್ಕೆ ಎಷ್ಟು ಮುಖ ಇದೆ ಅನ್ನೋದನ್ನ ಅವರು ಒಂದು ಉದಾಹರಣೆ ಅಂತ ನೀಡಿದ್ದಾರೆ. ತೃಣ ಅಂತಂದ್ರೆ ಹುಲ್ಲು, ನಾವು ನೋಡ್ತೀವಲ್ಲ ಹುಲ್ಲು, ಅದಕ್ಕೆ ಹಸಿರು ಬಣ್ಣ ಎಲ್ಲಿಂದ ಬಂತು? ತೃಣಕ್ಕೆ ಹಸಿರೆಲ್ಲಿ ಅದು, ಬೇರಿನದೆ ಮಣ್ಣಿನದೆ. ಅದಕ್ಕೆ ಬೇರಿಲ್ಲಾಗಿ ಆ ಬೇರು ಮಣ್ಣಲ್ಲಿ ನೆಟ್ಟು ಅಲ್ಲಿಂದ ಸಾರವನ್ನ ಎಳ್ಕೊಂಡಿರೋದ್ರಿಂದ ಅದಕ್ಕೆ ಹಸಿರು ಬಣ್ಣ. ಹೌದಾ ಅಲ್ವಾ? ಹೌದು. ಒಂದೊಂದು ಪ್ರಶ್ನೆ, ಮಣ್ಣಿನದೆ ಬೇರೆ ಎಲ್ಲಿಂದ ಎಳ್ಕೊಂಡಿರೋದು? ಮಣ್ಣಿಂದ ಎಳ್ಕೊಂಡಿರೋ ಸಾರವನ್ನ ನೀರನ್ನ ಎಲ್ಲ ಎಳ್ಕೊಂಡಿದ್ದು ಮಣ್ಣಿಂದ. ಆದ್ರಿಂದ ಮಣ್ಣಿನಿಂದಾಗಿ ಅದಕ್ಕೆ ಹಸಿರು ಬಣ್ಣ. ಮುಂದಕ್ಕೆ ಹೋಗ್ತಾರೆ. ದಿನಪನದೆ, ದಿನಪ ಅಂತಂದ್ರೆ ದಿನದ ರಾಜ ಅಂದ್ರೆ ಸೂರ್ಯ. ಯಾಕಂತಂದ್ರೆ ವಿಜ್ಞಾನ ಏನ್ ಹೇಳುತ್ತೆ ಅಂತಂದ್ರೆ ಅದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗಿ ಫಲಿತು ಉತ್ಪಾದನೆ ಆಗುವುದರಿಂದ ಅದರಲ್ಲಿ ಹಸಿರು ಬಣ್ಣ ಅಂತ ವಿಜ್ಞಾನ ಹೇಳುತ್ತೆ. ದಿನಪನದೆ, ಅದನ್ನು ಅಲ್ಲ ಅನ್ನೋ ಆಗಿಲ್ಲ. ಚಂದ್ರನದೆ, ನೀವು ಆಯುರ್ವೇದಿಕ್ ತಜ್ಞರನ್ನ ಕೇಳಿದ್ರೆ, ಕವಿಗಳನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಚಂದ್ರನ ಶೀತಲವಾದಂತಹ ಗಾಳಿ ಆ ಹುಲ್ಲಿಗೆ ತಲುಪುವುದರಿಂದಾಗಿ ಅದಕ್ಕೆ ಹಸಿರು ಬಣ್ಣ. ನೋಡಿ, ಬೇರಾಯ್ತು, ಮಣ್ಣಾಯ್ತು, ಸೂರ್ಯ ಆಯ್ತು, ಚಂದ್ರ ಆಯ್ತು. ಇನ್ನು ಮುಂದಕ್ಕೆ ಹೋಗ್ತಾರೆ. ನೀರಿನದೆ, ಸೂರ್ಯ ಇದ್ದಾನೆ, ಚಂದ್ರನ ಗಾಳಿ ಬೀಸ್ತಾ ಇದೆ, ಮಣ್ಣಿದೆ, ಬೇರಿದೆ, ನೀರೇ ಇಲ್ಲ, ಹಸಿರಾಗಕ್ಕೆ ಸಾಧ್ಯನಾ? ಆದ್ರಿಂದ ನೀರಿನಿಂದಲೇ ಹಸಿರು ಬಣ್ಣ ಅಂತ ಇನ್ನೊಂದು ವಾದ. ನೀರಿನದೆ ಅಥವಾ ನಿನದೆ, ಎಲ್ಲವೂ ಇದೆ. ಗಾರ್ಡನಿಗೆ ನೀವಲ್ವಾ ನೀರು ಹಾಕೋದು, ನೀವು ನೀರು ಕೊಟ್ರೆ ಅದಕ್ಕೆ ಹಸಿರು ಬಣ್ಣ. ಆದ್ರಿಂದ ಹಸಿರು ಬಣ್ಣ ಬಂದಿದ್ದು ಯಾರಿಂದ? ನಿಮ್ಮಿಂದ. ನಿನದೆ. ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು. ಒಂದು ವೇಳೆ ನಮಗೆ ಕಲರ್ ಬ್ಲೈಂಡ್ನೆಸ್ ಇದ್ರೆ, ಕಪ್ಪು ಯಾವುದು, ಬಿಳುಪು ಯಾವುದು, ಕೆಂಪು ಯಾವುದು, ಹಸಿರು ಯಾವುದು ಅಂತ ನೋಡುವಂತ ಶಕ್ತಿ ನಮ್ಮ ಕಣ್ಣಿಗೆ ಇಲ್ಲದೆ ಹೋದ್ರೆ ಅದು ಹಸಿರು ಅಂತ ಗೊತ್ತಾಗ್ತಿತ್ತ? ಹಾಗಿದ್ರೆ ಅಲ್ಲಿರುವಂತಹ ಹಸಿರು ಬಣ್ಣ ನಮ್ಮ ಕಣ್ಣಿನ ಶಕ್ತಿಯಿಂದ ಬಂದದ್ದು ಅಲ್ವಾ? ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು. ಕೊನೆ ಕೇಳ್ತಾರೆ, ಈ ಗುಣಕ್ಕೆ ಕಾರಣ ಒಂದೇ. ಆದ್ರಿಂದ ಒಬ್ಬ ವ್ಯಕ್ತಿಯಲ್ಲಾಗ್ಲಿ, ಒಂದು ವಸ್ತುವಿನಾಗ್ಲಾಗ್ಲಿ, ಅದರಲ್ಲಿರುವಂತಹ ಏನು ಸಾಕಾರ ಗುಣಗಳಿದ್ದಾವೆ ಅವೆಲ್ಲವೂ ಕೂಡ ಒಂದು ಕಾರಣದಿಂದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಲವಾರು ಕಾರಣಗಳು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಳೀತಾನೆ, ಅವನೊಬ್ಬರೇ ಬೆಳೆದಿರೋದ? ಅದರಲ್ಲಿ ಅವನ ತಾಯಿಯ ತಂದೆಯ ಶ್ರಮ ಎಷ್ಟು, ಗುರುವಿನ ಶ್ರಮ ಎಷ್ಟು, ಸಮಾಜದ ಋಣ ಎಷ್ಟು, ಅವನನ್ನು ಬೆಳೆಸಿದಂತಹ ಬಂಧು ಬಾಂಧವರ ಋಣ ಎಷ್ಟು, ಇವೆಲ್ಲದರ ಒಟ್ಟು ಫಲವಾಗಿ ಆತ ಇವತ್ತು ದೊಡ್ಡ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾನೆ ಅಂತ ಹೇಳುವಂತಹದ್ದನ್ನ ಇದರ ಸಂದೇಶ ನಮಗೆ ಕಾಣುತ್ತೆ. ಹಾಗಾಗಿ ಸತ್ಯಕ್ಕೆ ಹಲವು ಸಾಧ್ಯತೆಗಳಿದ್ದಾವೆ. ನಾನೆಂಬ ಅಭಿಮಾನ ಮದವಾಗಿ ಕಾಡಿದರೆ, ನಾನೆಂಬ ಅಭಿಮಾನ ಮದವಾಗಿ
ಮಠಕ್ಕೆ ಹೋಗಿ ಬಹುದೊಳಿತು ನಾನೆಂದು ಮೆರೆದವರ ಚಿತೆ ಉರಿಯ ನೋಡುತ್ತಲೀ ನಾನೆಂದು ಮೆರೆದವರ ಚಿತೆ ಉರಿಯ ನೋಡುತ್ತಲೀ ನಾನು ಅಳಿಯದೆ ಇರದು ಶ್ರೀನಿವಾಸ ನಾನು ಅಳಿಯದೆ ಇರದು ಶ್ರೀನಿವಾಸ. ಬೆಳೆದಿರುವಂತಹ ವ್ಯಕ್ತಿಗೆ ಎಲ್ಲರ ಸಹಕಾರದಿಂದ ನಾನು ಬೆಳೆದೆ ಅನ್ನೋದು ಮರ್ತೋಗ್ಬಿಡ್ತು. ಆವಾಗ ಅವನಿಗೆ ಹತ್ತಿದ ಏಣಿ ಕಾಣಿಸುವುದಿಲ್ಲ ಅಲ್ವಾ? ಹಲವಾರು ಕಡೆ ಇದು ಆಗ್ತದೆ. ಹತ್ತಿದ ಏಣಿಯನ್ನ ಮರೆತು ಬಿಡ್ತಾನೆ, ಬೆಂಬಲ ಕೊಟ್ಟಂತಹ ಸ್ನೇಹಿತರನ್ನ ಮರಿತಾನೆ, ಬಂಧುಗಳನ್ನ ಮರಿತಾನೆ. ನಾನೇ ನಾನು ಬೆಳೆದೆ ಅನ್ನುವ ತರ ಆತನಲ್ಲಿ ಒಂದು ನಾನು ಅನ್ನುವಂತ ಅಹಂಕಾರ ತಲೆದೋರ್ತದೆ. ಒಂಥರ ಕನಕದಾಸರ ಗುರುಗಳಾದಂತಹ ವ್ಯಾಸರಾಯರು ಕೇಳಿದ್ರಂತೆ, ಸ್ವರ್ಗಕ್ಕೆ ಯಾರು ಹೋಗ್ಬಹುದು ಅಂತ. ಪ್ರತಿಯೊಬ್ಬರು ಗುರುಗಳೇ ನೀವು ಮಾತ್ರ ಹೋಗ್ಬಹುದೇನೋ, ಆದ್ರೆ ಕನಕದಾಸರು ಹೇಳಿದಂತೆ ನಾನು ಹೋದರೆ ಹೋದೇನು. ಎಲ್ರಿಗೆ ಆಶ್ಚರ್ಯ ಆಯ್ತು. ನಾವೆಲ್ಲ ಗುರುಗಳ ಹೆಸರು ಹೇಳಿದ್ರೆ ಇವನಿಗೆ ಎಷ್ಟು ಅಹಂಕಾರ ನೋಡಿ, ನಾನು ಹೋದರೆ ಹೋದೇನು ಅಂತ ಇವನೇ ಹೇಳ್ಕೊಂತಾನಲ್ಲ. ಆಗ ಗುರುಗಳು ಕೇಳಿದ್ರಂತೆ, ಕನಕ ಇದನ್ನ ನಿನ್ನ ಗೆಳೆಯನ ಸ್ವಲ್ಪ ಬಿಡಿಸಿ ಹೇಳು. ಆಗ ಹೇಳಿದಂತೆ, ನಾನೆಂಬ ಅಹಂಕಾರ ಅಳಿದರೆ ಹೋಗ್ಬಹುದು. ಹಾಗೆ ಮನುಷ್ಯರಿಗೆ ನಾನು ಅನ್ನುವ ಅಹಂಕಾರ ಎಲ್ಲ ನಾನ್ ಮಾಡಿದ್ದು ಅಂತ ಬಂತು, ಅಲ್ಲಿಗೆ ಅವನ ಅಧಪತನ ಪ್ರಾರಂಭ ಆಯಿತು. ಅದನ್ನೇ ಈ ಪದ್ಯದಲ್ಲಿ ನಾನು ಬರೆದಿರುವಂತಹ ಪ್ರಸಂಗ ಮಾಡಿದ್ದೇನೆ. ನಾನೆಂಬ ಅಭಿಮಾನ ಮದವಾಗಿ ಕಾಡಿದರೆ, ನಾನು ಅಂತ ಮದ ಮೂಡಿ ಬಂದ್ರೆ ನಮ್ಮ ಮನಸ್ಸಿಗೊಮ್ಮೆ ಪ್ರಶ್ನೆ ಹಾಕೋಬೇಕಂತೆ, ಅದನ್ನ ಇಳಿಸೋದು ಹೆಂಗೆ? ಅದನ್ನ ಬೇರೆಯವ್ರ ಕೈಲಿ ಇಡ್ಲಿಕ್ಕಾಗಲ್ಲ, ನಮ್ಮ ಅಂತಃಪ್ರಜ್ಞೆಯಿಂದಲೇ ನಾವು ಇಳಿಸ್ಕೋಬೇಕು. ಏನ್ ಮಾಡ್ಬೇಕು? ಅದಕ್ಕೆ ಏನು ಬೇಡ, ಬಹುದೊಡ್ಡ ಹೆಸರು ಮಾಡಿ ನಾನು ಅಂತ ಮೆರೆದಂತ ವ್ಯಕ್ತಿ ಸತ್ತೋಗ್ತಾನಲ್ಲ, ಒಂದು ಸಾರಿ ಸ್ಮಶಾನಕ್ಕೆ ಹೋಗಿ ಅವನ ಚಿತೆ ಬೆಂಕಿಯ ಮೇಲೆ, ಕಟ್ಟಿಗೆಯ ಮೇಲೆ ಮಲಗಿ ಉರಿಯೋದನ್ನ ಒಂದ್ಸರಿ ಹೋಗಿ ಬಹುದು ಹೊಡಿತು. ಆಗ ಅದನ್ನ ನೋಡಿದ್ರೆ ಓಹೋ, ಅಂತಹ ವ್ಯಕ್ತಿಯ ಇವತ್ತು ಸಾಮಾನ್ಯವಾದ ಪುರುಳೆಯ ತರ ಬೆಂದು ಹೋಗ್ತಾ ಇದ್ದಾನೆ, ಒಂದು ಹಿಡಿ ಬೂದಿಯಾಗಿ ಮಲಗ್ತಾ ಇದ್ದಾನೆ, ಮಣ್ಣಲ್ಲಿ ಮಣ್ಣಾಗಿ ಸೇರಿ ಹೋಗ್ತಾನೆ. ಸತ್ತು ಮರುಗಳಿಗೆಯಲ್ಲಿ ಹೆಣವನ್ನು ತಗೊಂಡು ಅಂಗಳಕ್ಕೆ ಮಣ್ಣಿಗೆ ಹಾಕ್ತಾರೆ ಅಲ್ವಾ? ಅವತ್ತವನಿಗೆ ನಾವು ಹೋಗಿ ನೋಡಿ, ಸತ್ತಕ್ಕೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಬಟ್ಟೆ ಬೇಕು ಅಂತ ಹೋಗ್ತಾರೆ. ಆ ಬಟ್ಟೆ ಅಂಗಡಿ ಹೋಗಿ ಕೇಳೋದೇನಂದ್ರೆ, ನಾವು ಕೋರ ಬಟ್ಟೆ ಕೊಡಿ ಹೆಣಕ್ಕೆ ಹಾಕ್ಲಿಕ್ಕೆ. ನೋಡಿ, ಆ ರೇಷ್ಮೆ ಶಾಲು ಅವೆಲ್ಲ ಹೋಗುತ್ತೆ, ಒಡವೆ ವಸ್ತುಗಳನ್ನ ತೆಗೆದಿಡ್ತಾರೆ, ಕೋರ ಬಟ್ಟೆಯನ್ನು ಹಾಕ್ತಾರೆ. ಕೊನೆಗೆ ಮಾತ್ರ ಹೋದಾಗಲ್ಲ, ಕೊನೆಯ ಹಂತದಲ್ಲಿ ಆ ಬಟ್ಟೆಯನ್ನೂ ತೆಗೆದು ಹುಟ್ಟುಡುಗೆಯಲ್ಲೇ ಆತನನ್ನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಂತ ಮಸಣಕ್ಕೆ ಆಗಾಗ ಹೋಗಿ ಅಂತವರ ಚಿತೆ ಉರಿಯನ್ನ ಒಮ್ಮೆ ನೋಡಿ ಬಂದ್ರೆ ಪ್ರಾಯಶಃ ನಮ್ಮೊಳಗಿರುವಂತ ಅಹಂಕಾರ ಸ್ವಲ್ಪ ಕೆಳಗಿಳಿದೀತು ಅನ್ನುವಂತ ಭಾವ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆ, ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ, ಹೊಂದಿರುವರವರ ಅಹಂತೆಯೂ ಮೊಳೆಯುವನಗ, ತಂದೆಯ ಮಕ್ಕಳ ನಾನೆಂಬುದೆದ್ದು ನಿಲೆ, ತಂದೆಯ ಮಕ್ಕಳ ನಾನೆಂಬುದೆದ್ದು ನಿಲೆ, ಬಂಧ ಮುರಿಯುವುದು ಬಳಿಕ, ಬಂಧ ಮುರಿಯುವುದು ಬಳಿಕ ಮಂಕುತಿಮ್ಮ. ತಂದೆ ಮಕ್ಕಳಿಗೆ ಹದಗೆಟ್ಟುದನು ಕಾಣೆಯ. ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಬೆಳೆಸ್ತಾನೆ ತಂದೆ. ಹೊರಗಡೆ ಹೋಗಿ ಅವನ ತಲೆಯಲ್ಲಿ 24 ಗಂಟೆ ಒಂದೇ ಯೋಚನೆ, ತನ್ನ ಮಗನನ್ನ ಒಂದು ಯೋಗ್ಯ ಪ್ರಜೆಯನ್ನಾಗಿ. ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಹಿಂಗದಾಯದ ಚಿರುಮೆ ಮಂಕುತಿಮ್ಮ, ಹಿಂಗದಾಯದ ಚಿರುಮೆ ಮಂಕುತಿಮ್ಮ. ಮನುಷ್ಯ ಆಸೆಯ ಬುಗ್ಗೆ ಅಂತ ಅವನು, ನೂರಾರು ಆಸೆಗಳು ಅವನಿಗೆ.
ಹೊಟ್ಟೆ ಕಿಚ್ಚು. ಏನು ದ್ವೇಷ ಬೇಕಾಗಿಲ್ಲ. ನೋಡ್ತಾ ನೋಡ್ತಾ ಅವನು ಶ್ರೀಮಂತ ಅಂತಲ್ಲ, ಅದನ್ನ ಸಹಿಸ್ಕೊಳಕ್ ಆಗುದಿಲ್ಲ ಇವನಿಗೆ. ಅದನ್ನೇ ಹೊಟ್ಟೆ ಕಿಚ್ಚು ಅಂತ ಕರೆದು. ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರೆಲ್ಲಿ. ಇಡೀ ಜಗತ್ತಿನ ಎಲ್ಲ ಸಪ್ತ ಸಮುದ್ರದ ನೀರನ್ನು ತಂದ್ರು ಕೂಡ ಬೇರೆ ಬೆಂಕಿಯನ್ನು ಆರಿಸಬಹುದಂತೆ, ಹೊಟ್ಟೆಯ ಕಿಚ್ಚನ್ನು